ಏನಾದರೂ ಘೋಷಣೆ ಏನು ಪ್ಯಾಕೇಜು ವಿಶೇಷ ಕೊಡುಗೆ ಬೆಳಗಾವಿಗೆ ಸುಮ್ಮನೆ ಅಂದ್ರೆ ರ್ಯಾಲಿ ಮಾಡಿ ಹೋಗ್ಬಿಡ್ತಾ ಅಂತ ಜನರ ಆರೋಪ. ಕೊಡುಗೆ ಘೋಷಣೆ ಮಾಡೋ ಸಮಾವೇಶ ಅಲ್ಲ ಇದು. 100 ವರ್ಷಗಳ ಹಿಂದೆ ನಡೆದಿತ್ತಲ್ಲ ಆ ಅಧಿವೇಶನದ ಜ್ಞಾಪಕಾರ್ಥವಾಗಿ ನಡೀತಕ್ಕಂಥ ಸಮಾವೇಶ. ಅದೇ ದೊಡ್ಡ ಕೊಡುಗೆ. ಬೇಕಾದ್ರೆ ಅಧಿವೇಶನ ಮಾಡ್ಕೊಳ್ಳಿ, ಅಂಬೇಡ್ಕರ್ ಅವ್ರಿಗೆ ಯಾಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ, ಅವರ ಅಧಿವೇಶನ ನಡೆಸಕ್ಕೆ ಅವ್ರಿಗೆ ಯಾವುದೇ ಕಾಂಗ್ರೆಸ್ ಪ್ರಹ್ಲಾದ್ ಜೋಶಿ ಅವರು ಯಾರು ಹೇಳ್ತಾ ಇರೋದು? ಪ್ರಹ್ಲಾದ್ ಜೋಶಿ ಪಾಪ ಪ್ರಹ್ಲಾದ್ ಜೋಶಿ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಅವರು ಗೋಲ್ವಾಲ್ಕರು ಸಾವರ್ಕರು ಸಂವಿಧಾನ ಜಾರಿಯಾದಾಗ ಏನು ಮಾತಾಡಿದ್ರು ಅಂತ ಗೊತ್ತಿದೆಯಾ ಅವ್ರಿಗೆ? ಕೇಳಿದೆ ನೀನು ಅದನ್ನು? ನೀನು ಕೇಳಿಲ್ಲ, ಅದೇ ಹೇಳಿಲ್ಲ, ಅವ್ರು ಗೊತ್ತಿಲ್ಲ, ಅದಕ್ಕೆ ನಿನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. RSSನವರು ಸರ್ಕಾರದ ಫಂಕ್ಷನ್ ಬೇರೆ, ಇದು ಅಧಿವೇಶನ ನಡೀತಾ ಇರ್ತಕ್ಕ ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬೇರೆ. ಸಮಾವೇಶನ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಪ್ರತಿಮೆಯ ಅನಾವರಣನ ಸರ್ಕಾರ ಮಾಡ್ತಾ ಇರ್ತದೆ. ಯತ್ನಾಳ್ ಅವರು ಹೇಳ್ತಾರೆ ಗೂಡ್ಸೆ ಅವ್ರನ್ನ ಏನು ಕೊಂದ್ರಲ್ಲ ಆ ಒಂದು ಪಾತ್ರದಲ್ಲಿ ನೆಹರೂರ ಪಾತ್ರ ಇದೆ ಅನ್ನುವಂಥದ್ದು. ಯಾರ್ದು? ನಿಮಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ, ಯತ್ನಾಳ್ಗಂತೂ ಓದ್ಕೊಂಡಿಲ್ಲ, ಏನು ಗೊತ್ತಿಲ್ಲ, ಪಾಪ ಇತಿಹಾಸ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಏನು ಹೇಳೋದು ಗೊತ್ತಾ? ಇತಿಹಾಸ ಗೊತ್ತಿದ್ದವರು ಭವಿಷ್ಯ ರೂಪಿಸೋಕ್ಕಾಗದೇ ಇಲ್ಲ ಅಂತ. ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ. ಇದು ಗೂಡ್ಸೆ ತಾನೇ ಕೊಂದಾಕಿದ್ದು ಮಹಾತ್ಮ ಗಾಂಧೀಜಿನ. ಅವ್ರ ಜೊತೆ ಶಾಮೀಲಾಗಿದ್ದವ್ರು ಯಾರು ಗೊತ್ತಾ ನಿಮಗೆ? ಸಾವರ್ಕರ್ ಮೇಲೆ ಕೇಸ್ ಇತ್ತು ಗೊತ್ತಾ ನಿಮಗೆ? ನಿಮ್ಗೇನೋ ಗೊತ್ತಿಲ್ಲ, ಮಾಡಿಲ್ಲ, ಸುಮ್ಮನೆ ಏನು ಕೇಳಿದ್ರೆ ಏನು?